ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಕೂಡ ಕಷ್ಟ ಅಂತ ಅನ್ನೋದು ಪೈಪಿಂಗ್ ಅನ್ನೋದೇ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ 2 ಕಲರ್ನ ಇಟ್ಕೊಂಡು ನೋಡಿ, ರೆಡ್ ಕಲರ್ಗೆ ಈ ರೀತಿ ಸ್ಕೈ ಬ್ಲೂ ಕಲರ್ ಇಟ್ಕೊಂಡು ಬ್ಲೌಸ್ನಲ್ಲಿ ಹೇಗೆ ಪೈಪಿಂಗ್ ಹಾಕಬೇಕು, ಸಾದಾ ಬ್ಲೌಸ್ಗೂ ಕೂಡ ಇದೇ ರೀತಿ ಹಾಕೊಳ್ಳಿ, ಇಲ್ಲ ಲೈನಿಂಗ್ ಬ್ಲೌಸ್ಗೆ ನೀವು ಸೀರೆ ಮ್ಯಾಚಿಂಗ್ದು ಪೈಪಿಂಗ್ ಕೊಡ್ತೀರಾ ಅಂತಂದರೂ ಕೂಡ ಇದೇ ರೀತಿ ಹಾಕೊಳ್ಳಿ. 2 ರೀತಿ ತೋರಿಸ್ಕೊಡ್ತೀನಿ, ಓಕೆನಾ. ನಿಮಗೆ ಯಾವುದು ಈಸಿ ಆಗುತ್ತೆ, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ರೀತಿ ನೀವು ಪೈಪಿಂಗ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಪೈಪಿಂಗ್ ಅನ್ನೋದು ಐಡಿಯಾ ಬರುತ್ತೆ, ಹೇಗೆ ಹಾಕಬೇಕು ಅಂತ ಅನ್ನೋದು. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ, ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಬೋದು. ತುಂಬ ಹತ್ತಿರದಿಂದ ನಿಧಾನವಾಗಿ ನಾನು ಹೇಳ್ಕೊಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಸುಮಾರು ವೀಡಿಯೋಗಳ ಮಾಡಿದ್ದೀನಿ, ಆದರೂ ಕೂಡ ನನಗೆ ಪದೇ ಪದೇ ಅದೇ ಡೌಟು ಕಮೆಂಟ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಇವತ್ತು ಇದನ್ನು ಪರ್ಫೆಕ್ಟಾಗಿ ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹತ್ತಿರದಿಂದ ತೋರಿಸ್ಕೊಡ್ತೀನಿ. ನೋಡಿ, ಬೇರೆ ಕಲರಲ್ಲಿ ತಗೊಂಡಿದ್ದೀನಿ. ಸೊ ಇದು ಬಂದು ಪೈಪಿಂಗ್ಗೆ ನೋಡಿ 1 ಇಂಚನ್ನ ತಗೊಂಡಿದ್ದೀನಿ. 1.1 ಎಳೆ ಜಾಸ್ತಿ ಇದೆ ಅಷ್ಟೇ, 1 ಇಂಚ್ಗಿಂತ 1 ಗೀಟ್ ಜಾಸ್ತಿ ಇದೆ. ಆ ರೀತಿ ತಗೊಳ್ಳಿ. 1/4 ಇಂಚ್ ಬೇಕಾದರೂ ನೀವು ತಗೋಬೋದು. ನೀವು ಬಿಗಿನರ್ಸ್ ಆಗಿದ್ದೀರಾ, ನಿಮಗೆ ಗೊತ್ತಾಗಲ್ಲ ಅಂದರೆ 1/4 ಇಂಚನ್ನ ತಗೊಂಡ್ಬಿಡಿ, ಓಕೆನಾ. 1/4 ಇಂಚ್ ತಗೊಂಡು ಪೈಪಿಂಗ್ ಮಾಡಿ ನೋಡಿ. ಆಮೇಲೆ ಬೇಕಾದರೆ ನಿಮಗೆ ಚಿಕ್ಕದ್ರಲ್ಲಿ ನಾವು ಮಾಡ್ಕೋಬೋದು ಅನ್ನೋದು ಇದ್ದರೆ ನೀವು ಅದನ್ನು ಮಾಡ್ಕೋಬೋದು, ಓಕೆನಾ. ನಾನು ಇವಾಗ ಇದನ್ನು ತಗೊಂಡಿದ್ದೀನಿ ನೋಡಿ. ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಯಾಕಂತಂದರೆ ನಮಗೆ ಎರ್ಜಸ್ಸಿಂದ. ಸೊ ಯಾವುದೇ ಆದರೂ ಕೂಡ ಅಷ್ಟೇ, ಉಕ್ಸ್ಪಟ್ಟಿ ಕಡೆಯಿಂದ ಫಸ್ಟ್ ಪೈಪಿಂಗ್ಗೆ ಬನ್ನಿ. ಉಕ್ಸ್ಪಟ್ಟಿ ಕಡೆ ಹತ್ರ ಈ ರೀತಿ ಇಟ್ಕೊಂಡು ಅಲ್ಲಿಗೆ 1/4 ಇಂಚಷ್ಟು, ಜಾಸ್ತಿ ಬೇಡ, 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ, ಓಕೆನಾ. ಸೊ ಈ ರೀತಿ ನೀವು 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಹೊಲ್ಗೆನ ಏನು ಅಂತಂದರೆ ಚಿಕ್ಕ ಹೊಲ್ಗೆನ ಮಾಡಿಕೊಂಡು ನಿಲ್ಲಿಸ್ಕೊಳ್ಳಿ. ಹತ್ತಿರದಿಂದ ಕೊಡ್ತೀನಿ ನಾನು ನಿಮಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು. ದಾರನೂ ಕೂಡ ಬೇರೆದನ್ನೇ ಹಾಕಿದ್ದೀನಿ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಪೈಪಿಂಗ್ ಹಾಕುವಾಗ ಕರೆಕ್ಟಾಗಿ ಇದು ನಿಮಗೆ ಕುತ್ಕೊಳ್ಳುತ್ತೆ. ಸೊ ಇದನ್ನು ಹೇಗೆ ಇಷ್ಟನ್ನು ನೀವು ಸ್ಟಿಚ್ ಮಾಡ್ಕೊಂಡು ಬಿಡ್ತೀರಾ, ಅದನ್ನು ಟರ್ನ್ ಮಾಡಿ ಪೈಪಿಂಗ್ ರೀತಿ ಹೇಗೆ ಕೊಡೋದು. ಈಗ ಆಲ್ಮೋಸ್ಟ್ ಅಲ್ಲೂ ಎಲ್ಲರೂ ಕೂಡ ಥ್ರೆಡ್ ಪೈಪಿಂಗ್ನ ತಗೊಳ್ತಾರೆ, ಇಲ್ಲಾಂತಂದರೆ ದಾರ ಬರುತ್ತೆ ಅಲ್ವಾ, ಅದಕ್ಕೆ ಪೈಪಿಂಗ್ ಹಾಕ್ತಾರೆ. ಆದರೂ ಕೂಡ ಬಟ್ಟೆಲಿ ಇವಾಗ ಸಾದಾ ಬ್ಲೌಸ್ಗೆ ಆದರೆ ಈ ರೀತಿ ಹಾಕಲೇಬೇಕು. ಆಮೇಲೆ ಇದಕ್ಕೆ ಸ್ಟ್ರೈಟ್ ಪೀಸ್ ತಗೋಬೇಕಾ, ಕ್ರಾಸ್ ಪೀಸ್ ತಗೋಬೇಕಾ, ಯಾವುದೇ ಡೌಟ್ ಬೇಡ, ಸ್ಟ್ರೈಟ್ ಪೀಸನ್ನೇ ಕಟ್ ಮಾಡ್ಕೊಳ್ಳಿ. ಸೊ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ದಪ್ಪ ಸಣ್ಣ ಆಗುತ್ತೆ. ಫಸ್ಟು ನೀವು ಪೈಪಿಂಗ್ ಹಾಕ್ತಿರೋರಿಗೆ ದಪ್ಪ ಸಣ್ಣ ಆಗುತ್ತೆ. ನೋಡಿ ನಾನು ಸ್ಟ್ರೈಟ್ ಪೀಸನ್ನೇ ತಗೊಂಡಿದ್ದೀನಿ. ಸ್ಟ್ರೈಟ್ ಪೀಸ್ನ ತಗೊಂಡಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರಿ ಅಲ್ವಾ, ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಅಂಥದ್ದನ್ನೆಲ್ಲ ಕಟಿಂಗ್ ಮಾಡ್ಕೊಳ್ತಾ ಬರಬೇಕು. ಎಕ್ಸ್ಟ್ರಾ ಯಾವ್ಯಾವುದಿದೆ ಪೀಸು ಒಂದೇ ಸಮ ಬರಬೇಕು, ಅದು ಪೂರ್ತಿ. ನೀವು ಪೀಸಲ್ಲಿ ಒಂದೇ ಸಮ ಬಂತು ಅಂತಂದರೆ ನೀವು ಪೈಪಿಂಗ್ ಹಾಕಿರೋದು ಕೂಡ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ, ಓಕೆನಾ. ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಆ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇಷ್ಟೇ. ನಾನು ಚಿಕ್ಕ ಹೊಲಿಗೆ ಮಾಡ್ಕೊಳ್ಳಿ ಅಂಥದ್ದು ಏನಕ್ಕೆ, ಇದಕ್ಕೆ ಬೇಕಾದರೆ ನೀವು ಡಬಲ್ ಹೊಲಿಗೆನೂ ಕೂಡ 2 ಹೊಲಿಗೆನೂ ಕೂಡ ಹಾಕೊಂಡ್ಬಿಡಿ. ಇದಾದಮೇಲೆ ಪೈಪಿಂಗ್ ಹಾಕೋದು ಅಷ್ಟೇ. ಇದು ತುಂಬ ಈಸಿ ಮೆಥಡ್. ಆಲ್ಮೋಸ್ಟ್ ಅಲ್ಲಿ ನಾನು ಕೂಡ ಎಲ್ಲರಿಗೂ ಕೂಡ ಇದೇ ರೀತಿ ಹಾಕೊಡೋದು, ಹಾಗಾಗಿ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಹೊಲ್ದಿರೋ ಅಂಥದ್ದು ಈ ರೀತಿ ಮೇಲ್ಗಡೆ ಬರಬೇಕು, ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಈಗ ಫೋಲ್ಡ್ ಮಾಡಿದಾಗ ಅಲ್ಲಿ ಪೈಪಿಂಗ್ ಅನ್ನೋದು ಬರುತ್ತೆ. ಸೊ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ. ಈ ರೀತಿ ಇಟ್ಕೊಂಡು ನಾವು ಹೊಲಿಗೆ ಇರುತ್ತೆ ನೋಡಿ, ನಾವು ಹೊಲ್ದಿರೋಂಥದ್ದು ಅದನ್ನೇ ಈ ರೀತಿ ಮೇಲ್ಗಡೆ ತಗೊಳ್ಬೇಕು. ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಮೇಲ್ಗಡೆ ತಗೊಂಡು ಇದನ್ನು ಫೋಲ್ಡ್ ಮಾಡಬೇಕು. ನೀವೇನು ಮಾಡ್ತೀರಾ, ಈ ಹೊಲಿಯುವಾಗ ನೋಡಿ ಅದಿದೆ ಅಲ್ವಾ, ಅದು ಮೇಲ್ಗಡೆಗೆ ಇರಬೇಕು. ನಾವು ಪೀಸ್ ಜಾಯಿಂಟ್ ಮಾಡಿರೋದ್ರ ಮೇಲ್ಗಡೆ ಇದ್ದು ಈ ರೀತಿ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸಣ್ಣದಾಗಿ ಪೈಪಿಂಗ್ ಬರ್ತಾ ಹೋಗುತ್ತೆ. ಆಮೇಲೆ ಅದು ಬಿಗಿಯಾಗಿರುತ್ತೆ ನೋಡಿ. ಹೀಗೆ ಇದನ್ನು ಒಳಗಡೆಗೆ ಹೀಗೆ ಇಟ್ಕೋಬೇಕು, ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು, ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಾ ಬರಬೇಕು. ಗೊತ್ತಾಗ್ತದೆ ಅಲ್ವಾ ನಾನು ಹೇಳ್ಕೊಡ್ತಾ ಇರೋದು. ಸೊ ಆ ರೀತಿ ಸ್ಟಿಚ್ ಹಾಕಿದ್ರೆ ನಿಮಗೆ ಸಣ್ಣದಾಗಿ ಪೈಪಿಂಗ್ ಬರುತ್ತೆ ನೋಡಿ, ಈ ರೀತಿ. ಇದು ನೋಡಿ, ಇವಾಗ ನಾನು ಸ್ಟಿಚ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನಾನು ಕೈ ಯಾವ ರೀತಿ ಇಟ್ಕೊಂಡಿದ್ದೀನಿ ನೋಡಿ, ಈಗ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ಸಣ್ಣ ಬೇಕು, ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ಇದನ್ನು ತುಂಬಾ ಈಸಿ ಅಂತಲೇ ಹೇಳ್ಬೋದು ಈ ಮೆಥಡ್ನಲ್ಲಿ ಮಾಡೋದು. ಇನ್ನೊಂದು ಮೆಥಡು ಕೂಡ ತೋರಿಸ್ಕೊಡ್ತೀನಿ, ಫಸ್ಟ್ ಇದನ್ನು ನೋಡ್ಕೊಂಡ್ಬಿಡಿ. ಸೊ ನಾನು ಹಾಕೋದಂತೂ ಇದೇ ರೀತಿಯೇ, ಯಾವುದಕ್ಕೆ ಆದರೂ ನಾನು ಹಾಕೋದು ಇದೇ ರೀತಿ ಪೈಪಿಂಗು, ಹಾಗಾಗಿ ನಾನು ನಿಮಗೆ ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬರ್ತಾ ಹೋಗ್ತಾ ಇದೆ ಅಲ್ವಾ. ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ, ಯಾವುದೇ ರೀತಿ ಚೇಂಜಸ್ ಕಾಣೋದಿಲ್ಲ. ನೀವು ಬೇಕು ಅಂತಂದರೆ ಉಲ್ಟಾ ಈ ರೀತಿ ಇಟ್ಕೊಂಡು ಒಂದು ಹೊಲಿಗೆನ ಹಾಕಿ ಅದಾದಮೇಲೆ ಎಮ್ಮಿಂಗ್ ಕೂಡ ಮಾಡಿಬಿಡ್ಬೋದು, ಅದು ಕೂಡ ಇನ್ನೂ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಆ ರೀತಿ ಎಮ್ಮಿಂಗ್ ಕೂಡ ಮಾಡಿಕೊಂಡ್ರು ಕೂಡ. ಸೊ ಅದಕ್ಕೋಸ್ಕರನೇ ನಾನು ಬ್ಲ್ಯಾಕ್ ಕಲರ್ ದಾರದಲ್ಲಿ ತೋರಿಸ್ತಾ ಇದ್ದೀನಿ, ಅದು ನಿಮಗೆ ಅರ್ಥ ಆಗುತ್ತೆ ಅಂತ. ಇಷ್ಟೇ ನೋಡಿ, ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳೋದು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದನ್ನು ಮೇಲ್ಗಡೆಗೆ ನಮ್ಗೆ ಎಷ್ಟು ಪೈಪಿಂಗ್ಗೆ ಬೇಕು ಅಷ್ಟು ಪೈಪಿಂಗ್ಗೆ
ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನನ್ನ ಜೊತೆನೇ ಒಂದು ಪೀಸ್ನ ತಗೊಂಡು ನೀವು ಸ್ಟಿಚ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಪೀಸ್ನ ಕಟ್ ಮಾಡ್ಕೊಂಡ್ಬಿಡಿ, ನಿಮ್ಮದೇ ಯಾವುದಾದ್ರೂ ರೆಡಿ ಬ್ಲೌಸ್ನೇ ತಗೊಳ್ಳಿ. ಹಳೆ ಬ್ಲೌಸ್ ಇರುತ್ತೆ ಅಲ್ವಾ, ಹಳೆ ಬ್ಲೌಸ್ನೇ ತಗೊಂಡು ಒಂದು ಬೇರೆ ಕಲರ್ ಪೀಸ್ ತಗೊಂಡು ನನ್ನ ಜೊತೆಲಿ ಸ್ಟಿಚ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ಬಂತು. ಈಗ ಬ್ಯಾಕಲ್ಲೂ ಕೂಡ ನೋಡಿ ಅದೇ ರೀತಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ನೀವು ಎಷ್ಟು ದಪ್ಪ ಸಣ್ಣ ಎಷ್ಟು ಬೇಕಾದರೂ ಕೂಡ ಮಾಡ್ಕೋಬೋದು. ಸೊ ಇದನ್ನು ಟ್ರೈ ಮಾಡಿ ನೋಡಿ, ಬರುತ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾವು ಮೇಲ್ಗಡೆ ಹಾಕಿರುವಂಥ ಹೊಲಿಗೆನೂ ಕೂಡ ಕಾಣಿಸೋದಿಲ್ಲ, ಅದು ಕೂಡ ಒಳಗಡೆ ಹೊಂಟೋಗ್ಬಿಟ್ಟಿರುತ್ತೆ. ಆ ರೀತಿ ನೀಟಾಗಿ ನಿಮಗೆ ಪೈಪಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಇದು ನಿಮಗೆ ಅರ್ಥ ಆಯ್ತಲ್ವ, ಅದಕ್ಕೋಸ್ಕರನೇ ನಿಧಾನಕ್ಕೆ ನಾನು ಬೇರೆ ಕಲರಿಂದನೇ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಇಷ್ಟು ದಿನ ಕಮೆಂಟ್ ಮಾಡ್ತಾಯಿದ್ರು ಕೂಡ ನಾನು ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ. ಸೊ ಇವಾಗ ಅದನ್ನು ಅದಕ್ಕೆ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಪೂರ್ತಿಯಾಗಿ ಇದ್ದು ಈ ರೀತಿ ಬಂತು. ನೀವು ಸ್ಯಾರಿದು ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸಾದಾ ಬ್ಲೌಸ್ಗೂ ಕೂಡ ಇದೇ ರೀತಿ ಪೈಪಿಂಗ್ ಹಾಕೋಬೋದು. ಇಲ್ಲ ಅಂತಂದರೆ ಕಾಂಟ್ರಾಸ್ಟ್ ಡಬಲ್ ಕಲರಲ್ಲಿ ಸ್ಯಾರಿ ಇತ್ತು ಅಂತಂದರೆ ಸ್ಯಾರಿನ ಹಾಕ್ಬಿಟ್ಟು, ಸೊ ನಾನು ಮಾತ್ರ ಸಾದಾ ಬ್ಲೌಸ್ಗೆ ಕೇಳಿದವ್ರಿಗೆ ಮಾತ್ರ ಪೈಪಿಂಗ್ ಮಾಡ್ಕೊಡ್ತೀನಿ, ಇಲ್ಲ ನಾರ್ಮಲಾಗಿ ಹೊಲಿಗೆ ಹಾಕ್ತೀನಿ. ಸೊ ಲೈನಿಂಗ್ ಬ್ಲೌಸ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಹಾಕೋದಿಲ್ಲ, ರೆಡಿ ಥ್ರೆಡ್ ಪೈಪಿಂಗ್ನೇ ಹಾಕ್ಬಿಡ್ತೀನಿ. ಎಲ್ಲ ಕಲರ್ ತಂದು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕಲರ್ದು ರೆಡಿ ಥ್ರೆಡ್ ಪೈಪಿಂಗು. ಹಾಗೆಯೇ ಇನ್ನೊಂದು ಪೈಪಿಂಗ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಈ ರೀತಿ ಅದೇ ಬಟ್ಟೆನೇ ತಗೊಳ್ಳಿ, 1/4 ಇಂಚಲ್ಲ 1 ಇಂಚ್ ಬಟ್ಟೆನ ತಗೊಂಡು 1/4 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಈ ರೀತಿ ಪೈಪಿಂಗ್ನು ಕೂಡ ಮಾಡ್ತಾರೆ. ಬಟ್ ಇದನ್ನು ನಾನು ಏನಕ್ಕೆ ಸಜೆಸ್ಟ್ ಮಾಡೋದಿಲ್ಲ ಅಂತಂದರೆ, ಅದನ್ನು 2 ಡಬಲಲ್ಲಿ ತಗೊಂಡು ನಾವು ಪೈಪಿಂಗ್ ಹಾಕಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನೇ ಆಗುತ್ತೆ ಅಂತಂದರೆ ಸಿಂಗಲಲ್ಲಿ ಬರುತ್ತೆ. ಸಾದಾ ಬ್ಲೌಸ್ಗಾದರೆ ಇದನ್ನು ಟ್ರೈ ಮಾಡಿ ನೀವು, ಯಾಕಂತಂದರೆ ಸಾದಾ ಬ್ಲೌಸ್ ಪೀಸ್ ಬಂದು ನಮಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಸಾದಾ ಬ್ಲೌಸ್ಗೆ ಟ್ರೈ ಮಾಡ್ಬೋದು. ಲೈನಿಂಗ್ ಬ್ಲೌಸ್ಗೆ ಏನಾದರೂ ಹಾಕ್ತೀರಾ ಅಂತಂದರೆ ಇವಾಗ ನಾನು ತೋರಿಸ್ತೆ ಅಲ್ವಾ, ಆ ರೀತಿ ಹಾಕ್ಕೊಳ್ಳಿ, ಅದು ನಿಮಗೆ ನೀಟಾಗಿ ಬರುತ್ತೆ. ಇವಾಗ ಏನು ಮಾಡಬೇಕು, ಇದನ್ನು ನಾವು ಎಲ್ಲಿ ಹೊಲ್ದಿರ್ತೀವಿ ಅಲ್ವಾ, ಈ ಹೊಲಿಗೆ ಅನ್ನೋದು ಮೇಲ್ಗಡೆ ಬರಬೇಕು. ಈ ರೀತಿ ಅದನ್ನು ಈ ರೀತಿ ಇಟ್ಕೊಳ್ಳಿ. ಸೊ ಇಲ್ಲಿ ಇಟ್ಕೊಂಡು ಎಡ್ಜಸ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹೊಲಿಗೆ ಅನ್ನೋದು ನೋಡಿ ಮೇಲ್ಗಡೆನೇ ಕಾಣಿಸ್ತಾ ಇದೆ. ನಾನು ಇದನ್ನು ಸೊಂಟದ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂತಂದರೆ ನಿಕ್ಕ ಹತ್ರ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಅಲ್ವಾ, ಹಾಗಾಗಿ ಇದನ್ನು ಸೊಂಟದ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫಸ್ಟು ಸ್ಟ್ರೈಟಾಗಿ 1/4 ಇಂಚಷ್ಟು ಹೊಲಿಗೆನ ಹಾಕ್ಕೊಂಡ್ಬಿಡಿ. ಹೊಲಿಗೆನ ಹಾಕ್ಕೊಂಡಾದಮೇಲೆ ಇದನ್ನು ಕೂಡ ಅಷ್ಟೇ, ನಮಗೆ ಎಷ್ಟು ಅಳತೆಗೆ ಪೈಪಿಂಗ್ ಬೇಕು, ದಪ್ಪದಾಗಿ ಬೇಕಾದರೆ ದಪ್ಪದಾಗಿ ಮಾಡ್ಕೋಬೋದು, ಇಲ್ಲ ಸಣ್ಣದಾಗಿ ಬೇಕು ಅಂತಂದರೆ ಸಣ್ಣದಾಗಿ ಕೂಡ ಮಾಡ್ಕೋಬೋದು. ಇದನ್ನು ನೀವು ಸಾದಾ ಬ್ಲೌಸ್ಗೆ ಏನಾದರೂ ಹಾಕ್ತಾಯಿದ್ದೀರಾ ಅಂತಂದರೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಇವಾಗ ಇದು ಇದೆ ಅಲ್ವಾ, ಇದನ್ನು ಒಳಗಡೆಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಬರಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೊಳ್ತು ಅಂತಂದರೆ ಇದು ಕೂಡ ಈಸಿಯಾಗಿ ನಿಮಗೆ ಪೈಪಿಂಗ್ ಅನ್ನೋದು ಬರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಈ ಪೈಪಿಂಗ್ನು ಕೂಡ ಮಾಡ್ತಾರೆ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ, ಎಷ್ಟು ದಪ್ಪದಾಗಿ ಬೇಕು ಅಷ್ಟು ದಪ್ಪದಾಗಿ, ಎಷ್ಟು ಸಣ್ಣದಾಗಿ ಬೇಕು ಅಷ್ಟು ಸಣ್ಣದಾಗಿ ಈ ರೀತಿ ಒಳಗಡೆಗೆ ಫೋಲ್ಡಿಂಗ್ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಅದು ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಪೈಪಿಂಗ್ನ ಮಾಡ್ಕೋಬೋದು ಅಂತ. ನಾನು ಇದನ್ನು ದಪ್ಪದಾಗಿ ಬೇಕು ಅಂತ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಸೊ ದಪ್ಪದಾಗಿ ಹೊಲಿಗೆನ ಹಾಕ್ಕೊಳ್ಳಿ, ಈ ರೀತಿ ಹಾಕ್ಕೊಳ್ಳಿ. ಸಣ್ಣದಾಗಿ ಬೇಕು ಅಂತ ಅನ್ನೋರು ಆ ರೀತಿ ಪೈಪಿಂಗ್ ಹಾಕ್ಕೊಳ್ಳಿ. ಸೊ ಥ್ರೆಡ್ ಪೈಪಿಂಗ್ ನಾನು ಆಲ್ಮೋಸ್ಟ್ ಅಲ್ಲಿ ಸುಮಾರು ವೀಡಿಯೋಗಳ ಮಾಡ್ತಿದ್ದೀನಿ, ಬೇಕಾದರೆ ಕೇಳಿ, ಇನ್ನೊಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಹಾಕ್ತೀನಿ. ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದು ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಸೊ ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಬಿಗಿನಿಂಗಿಂದ ಕೂಡ ಹೇಳ್ಕೊಟ್ಟಿದ್ದೀನಿ ನೋಡಿ. ದಪ್ಪದಾಗಿ ಪೈಪಿಂಗ್ ಬೇಕು ಅಂತ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಈಸಿಯಾಗಿ ಹೇಗೆ ಪೈಪಿಂಗ್ ಮಾಡೋದು ಅಂತ ಗೊತ್ತಾಯ್ತಲ್ವ. ಇದರಲ್ಲಿ ಏನು ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಸಜೆಸ್ಟ್ ಮಾಡೋದೇ ಫಸ್ಟ್ ಆಗ್ತೆ ಅಲ್ವಾ ಆ ಪೈಪಿಂಗ್. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.